ಡಿಸ್ಕ್ಲೇಮರ್ ಶೈಕ್ಷಣಿಕ ಯೂಟ್ಯೂಬ್ ಚಾನೆಲ್ ಈ ಯೂಟ್ಯೂಬ್ ಚಾನೆಲ್ ಅನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ರಚಿಸಲಾಗಿದೆ. ಈ ಚಾನೆಲ್ನಲ್ಲಿ ನೀಡಲಾಗುವ ಎಲ್ಲಾ ಮಾಹಿತಿ, ವಿವರಣೆಗಳು ಮತ್ತು ವಿಷಯಗಳು ಪಠ್ಯಪುಸ್ತಕಗಳು, ಸಾಮಾನ್ಯ ಜ್ಞಾನ ಮತ್ತು ವೈಯಕ್ತಿಕ ಅರಿವಿನ ಆಧಾರದ ಮೇಲೆ ನೀಡಲಾಗಿದೆ. ಇಲ್ಲಿ ನೀಡಿರುವ ವಿಷಯವು ಯಾವುದೇ ವ್ಯಕ್ತಿ, ಸಮುದಾಯ, ಧರ್ಮ ಅಥವಾ ಸಂಸ್ಥೆಯನ್ನು ಹಾನಿಗೊಳಿಸಲು, ತಪ್ಪು ಮಾಹಿತಿ ನೀಡಲು ಅಥವಾ ಅವಮಾನಿಸಲು ಉದ್ದೇಶಿತವಲ್ಲ. ಮಾಹಿತಿಯ ಶುದ್ಧತೆ 100% ಖಚಿತವಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಮತ್ತು ವೀಕ್ಷಕರು ಅಧಿಕೃತ ಪಠ್ಯಪುಸ್ತಕಗಳು ಅಥವಾ ಶಿಕ್ಷಕರಿಂದ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳುವಂತೆ ವಿನಂತಿ. ಈ ಚಾನೆಲ್ ಯಾವುದೇ ವೃತ್ತಿಪರ, ಕಾನೂನು, ಆರ್ಥಿಕ ಅಥವಾ ವೈದ್ಯಕೀಯ ಸಲಹೆಗಳನ್ನು ನೀಡುವುದಿಲ್ಲ. ಈ ಚಾನೆಲ್ನ ಮಾಹಿತಿಯನ್ನು ಆಧರಿಸಿ ಕೈಗೊಳ್ಳುವ ಯಾವುದೇ ಕ್ರಮಗಳಿಗೆ ಚಾನೆಲ್ ಹೊಣೆಗಾರಿಕೆಯನ್ನು ಹೊರುವುದಿಲ್ಲ. ಈ ಚಾನೆಲ್ನಲ್ಲಿ ಬಳಸಲಾಗುವ ಚಿತ್ರಗಳು, ವಿಡಿಯೋಗಳು, ಧ್ವನಿ ಕ್ಲಿಪ್ಗಳು ಇತ್ಯಾದಿಗಳ ಹಕ್ಕುಗಳು ಅವುಗಳ ಸಂಬಂಧಿತ ಮಾಲೀಕರಿಗೆ ಸೇರಿವೆ. ಯಾವುದೇ ಕಾಪಿರೈಟ್ ಸಮಸ್ಯೆಗಳಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ, ಅವುಗಳನ್ನು ತಕ್ಷಣ ಸರಿಪಡಿಸಲಾಗುವುದು. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಬ್ಯಾಂಕಿಂಗ್. ವಿದ್ಯಾರ್ಥಿಗಳೇ, ಇಂದು ನಾವು ಬ್ಯಾಂಕಿಂಗ್ನ ಮೂಲಭೂತ ಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬ್ಯಾಂಕ್ ಎಂಬುದು ಹಣಕಾಸು ವ್ಯವಹಾರಗಳನ್ನು ನಡೆಸುವ ಅತ್ಯಂತ ಪ್ರಮುಖ ಸಂಸ್ಥೆಯಾಗಿದೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಬ್ಯಾಂಕ್ಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ. ಮೊದಲನೆಯದಾಗಿ, ಬ್ಯಾಂಕ್ ಎಂದರೇನು? ಬ್ಯಾಂಕ್ ಎಂದರೆ ಜನರಿಂದ ಹಣವನ್ನು ಠೇವಣಿಯಾಗಿ ಸ್ವೀಕರಿಸಿ ಅದನ್ನು ಅಗತ್ಯವಿರುವವರಿಗೆ ಸಾಲವಾಗಿ ನೀಡುವ ಸಂಸ್ಥೆ. ಜೊತೆಗೆ ಹಣದ ಪಾವತಿ ಮತ್ತು ವರ್ಗಾವಣೆ ಸೇವೆಗಳನ್ನು ಬ್ಯಾಂಕ್ ನೀಡುತ್ತದೆ. ಎರಡನೆಯದಾಗಿ, ಠೇವಣಿ ಅಂದರೆ ಡೆಪಾಸಿಟ್. ಜನರು ತಮ್ಮ ಹಣವನ್ನು ಸುರಕ್ಷಿತವಾಗಿಡಲು ಬ್ಯಾಂಕಿಗೆ ಹಾಕುತ್ತಾರೆ. ಇದನ್ನು ಠೇವಣಿ ಎಂದು ಕರೆಯುತ್ತಾರೆ. ಠೇವಣಿಗಳಿಗೆ ಬ್ಯಾಂಕ್ ಬಡ್ಡಿ ನೀಡುತ್ತದೆ. ಉಳಿತಾಯ ಠೇವಣಿ, ಚಳುವಳಿ ಠೇವಣಿ, ಸ್ಥಿರ ಠೇವಣಿ ಎಂಬ ಹಲವು ರೀತಿಯ ಠೇವಣಿಗಳಿವೆ. ಮೂರನೆಯದಾಗಿ, ಸಾಲ ಅಂದರೆ ಲೋನ್. ವ್ಯಾಪಾರ, ಶಿಕ್ಷಣ, ಮನೆ ನಿರ್ಮಾಣ ಅಥವಾ ಕೃಷಿಗೆ ಹಣ ಬೇಕಾದಾಗ ಬ್ಯಾಂಕ್ ಜನರಿಗೆ ಸಾಲ ನೀಡುತ್ತದೆ. ಸಾಲ ಪಡೆದವರು ನಿರ್ದಿಷ್ಟ ಅವಧಿಯಲ್ಲಿ ಬಡ್ಡಿಯೊಂದಿಗೆ ಹಣವನ್ನು ಹಿಂತಿರುಗಿಸಬೇಕು. ನಾಲ್ಕನೆಯದಾಗಿ, ಬಡ್ಡಿ ಅಂದರೆ ಇಂಟ್ರೆಸ್ಟ್. ಬ್ಯಾಂಕ್ ಠೇವಣಿದಾರರಿಗೆ ನೀಡುವ ಹಣಕ್ಕೂ ಮತ್ತು ಸಾಲಗಾರರಿಂದ ಪಡೆಯುವ ಹಣಕ್ಕೂ ಬಡ್ಡಿಯಿರುತ್ತದೆ. ಬಡ್ಡಿಯೇ ಬ್ಯಾಂಕ್ನ ಪ್ರಮುಖ ಆದಾಯ ಮೂಲವಾಗಿದೆ. ಐದನೆಯದಾಗಿ, ಖಾತೆ ಅಂದರೆ ಅಕೌಂಟ್. ಬ್ಯಾಂಕ್ನಲ್ಲಿ ಹಣ ವ್ಯವಹಾರ ನಡೆಸಲು ಖಾತೆ ತೆಗೆಯುವುದು ಅಗತ್ಯ. ಉಳಿತಾಯ ಖಾತೆ, ಚಳುವಳಿ ಖಾತೆ ಮತ್ತು ಸ್ಥಿರ ಠೇವಣಿ ಖಾತೆಗಳು ಪ್ರಮುಖವಾಗಿವೆ. ಆರನೆಯದಾಗಿ, ಬ್ಯಾಂಕಿಂಗ್ ಸೇವೆಗಳು. ಬ್ಯಾಂಕುಗಳು ಎಟಿಎಂ, ಚೆಕ್, ಡಿಮ್ಯಾಂಡ್ ಡ್ರಾಫ್ಟ್, ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಮುಂತಾದ ಆಧುನಿಕ ಸೇವೆಗಳನ್ನು ಒದಗಿಸುತ್ತವೆ. ಇದರಿಂದ ಹಣದ ವ್ಯವಹಾರಗಳು ಸುಲಭ ಮತ್ತು ವೇಗವಾಗುತ್ತವೆ. ಕೊನೆಯದಾಗಿ, ಬ್ಯಾಂಕ್ಗಳ ಮಹತ್ವ. ಬ್ಯಾಂಕುಗಳು ಹಣದ ಸಂಗ್ರಹ ಮತ್ತು ಹಂಚಿಕೆಯ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ನೀಡುತ್ತವೆ. ಕೈಗಾರಿಕೆ, ಕೃಷಿ ಮತ್ತು ವ್ಯಾಪಾರಗಳ ಬೆಳವಣಿಗೆಗೆ ಬ್ಯಾಂಕುಗಳು ಬೆನ್ನೆಲುಬಾಗಿವೆ. ಸಾರಾಂಶವಾಗಿ, ಬ್ಯಾಂಕಿಂಗ್ನ ಮೂಲಭೂತ ಕಲ್ಪನೆಗಳನ್ನು ತಿಳಿದುಕೊಳ್ಳುವುದರಿಂದ ಹಣದ ಸರಿಯಾದ ಬಳಕೆ, ಉಳಿತಾಯ ಮತ್ತು ಆರ್ಥಿಕ ಶಿಸ್ತು ಬೆಳೆಸಿಕೊಳ್ಳಲು ಸಹಾಯವಾಗುತ್ತದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.